ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ 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 ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಶಂಕರಾಚಾರ್ಯರವರ ಭಾಷ್ಯದ ಸಮೇತ ಪ್ರಶ್ನೋಪನಿಷತ್ನ ನೋಡ್ತಾ ಇದ್ವಿ. ಅದನ್ನ ಮುಂದುವರ್ಸೋಣ. ನಾವು ಮೊದಲನೇ ಪ್ರಶ್ನೆಯ ಕಡೆಯ ಭಾಗದಲ್ಲಿದ್ವಿ. ಸೂರ್ಯಚಂದ್ರರಿಂದಾನೇ ಅನ್ನದ ಉತ್ಪತ್ತಿ ಆಗುತ್ತೆ. ಅನ್ನವನ್ನ ಸೇವಿಸಿದಂತ ಪುರುಷರು ತಮ್ಮ ವೀರ್ಯದಿಂದ ಸಂತಾನೋತ್ಪತ್ತಿಯನ್ನ ಮಾಡ್ತಾರೆ ಅನ್ನೋದನ್ನ ಹೋದ್ಸತಿ ನೋಡಿದ್ವಿ. ಇನ್ನ ಮೊದಲನೇ ಪ್ರಶ್ನೆಯಲ್ಲಿ ಕಡೆಯ 2 ಮಂತ್ರಗಳನ್ನ ನೋಡ್ಬೇಕಿತ್ತು. ಈ ಕಡೆಯ 2 ಪ್ರಶ್ನೆಲೆ ಏನಿದೆ ಅಂದ್ರೆ ಕರ್ಮ ಮಾರ್ಗದಲ್ಲಿರುವಂತ ಗೃಹಸ್ಥರಿಗೂ ಮತ್ತೆ ಉಪಾಸನೆ ಮಾರ್ಗದಲ್ಲಿರುವಂತವರಿಗೂ ಏನು ಫಲ ಸಿಗುತ್ತೆ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಆ ಫಲಗಳನ್ನ ಹೇಳಿ ಈ ಮೊದಲನೇ ಪ್ರಶ್ನೆಯನ್ನು ಉಪಸಂಹಾರ ಮಾಡ್ತಾರೆ. ಇದಕ್ ಮುಂಚೆ ಕೂಡ ಈ ರೀತಿ ಇವಾಗ ಸಂವತ್ಸರ ರೂಪಿಯಾದ ಪ್ರಜಾಪತಿಯನ್ನ ತಿಳಿಸ್ಬೇಕಾದ್ರೆ ದಕ್ಷಿಣಾಯನ ಮಾರ್ಗವಾಗಿ ಯಾರು ಹೋಗ್ತಾರೆ, ಉತ್ತರಾಯಣ ಮಾರ್ಗವಾಗಿ ಯಾರು ಹೋಗ್ತಾರೆ ಅಂತ ಹೇಳ್ಬೇಕಾದ್ರೂ ಕೂಡ ಅದನ್ನ ಹೇಳಿದ್ರು. ಈಗ ಅದನ್ನೇ ಇನ್ನೂ ವಿವರವಾಗಿ ಈ ಕಡೆಯ 2 ಪ್ರಶ್ನೆಗಳಲ್ಲೇ ಅದನ್ನ ವಿವರಿಸಿ ಎಂತವ್ರಿಗೆ ಯಾವ ಲೋಕಗಳು ಸಿಗುತ್ತೆ ಅನ್ನೋದನ್ನ ಹೇಳ್ತಾರೆ. ಇನ್ನ 15ನೇ ಮಂತ್ರ, ತತ್ ಯೇ ಹವೈ ಪ್ರಜಾಪತಿ ವ್ರತಂ ಚರಂತಿ ತೇ ಮಿಥುನಮುತ್ಪಾದಯಂತೆ ತೇಷಾಮೇವ ಏಷಃ ಬ್ರಹ್ಮಲೋಕಃ ಯೇಷಾಂ ತಪಃ ಬ್ರಹ್ಮಚರ್ಯಂ ಯೇಷು ಸತ್ಯಂ ಪ್ರತಿಷ್ಠಿತಂ. ಅಂದ್ರೆ ತದ್ ಯೇ ಹವೈ ಪ್ರಜಾಪತಿ ವ್ರತಂ ಚರಂತಿ, ಯೇ ಪ್ರಜಾಪತಿ ವ್ರತಂ ಚರಂತಿ, ಯಾರು ಈ ಪ್ರಜಾಪತಿ ವ್ರತನ ಮಾಡ್ತಾರೋ ತೇ ಮಿಥುನಮುತ್ಪಾದಯಂತೆ, ಅವರು ಮಿಥುನಗಳನ್ನ ಉಂಟು ಮಾಡ್ತಾರೆ ಅಂತ. ಇಲ್ಲಿ ಯಾಕೆ ಮಿಥುನಗಳನ್ನ ಉಂಟು ಮಾಡ್ತಾರೆ ಅಂದ್ರೆ ಈ ಸೃಷ್ಟಿಕ್ರಮ ಹೇಳ್ಬೇಕಾದ್ರೂ ಕೂಡ ಪ್ರಜಾಪತಿ ಮೊದಲು ಮಿಥುನಗಳ ಸೃಷ್ಟಿಯನ್ನ ಮಾಡ್ತಾರೆ ಅನ್ನೋದ್ರಿಂದಾನೇ ಈ ಪ್ರಶ್ನೋಪನಿಷತ್ತಲ್ಲೇ ಸೃಷ್ಟಿಯನ್ನ ಹೇಳ್ತಾ ಬಂದಿರೋದು. ಇನ್ನ ಅದೇ ರೀತಿ ಆ ಪ್ರಜಾಪತಿ ವ್ರತನೇ ಯಾರು ಆಚರಿಸ್ತಾ ಇದ್ದಾರೋ ಅವ್ರಿಗೂ ಕೂಡ ಯಾವ ಫಲ ಸಿಗುತ್ತೆ ಅಂದ್ರೆ ಅವರು ಕೂಡ ಮಿಥುನಗಳನ್ನ ಉಂಟು ಮಾಡ್ತಾರೆ ಅಂತ ಅರ್ಥ. ಇನ್ನ ಪ್ರಜಾಪತಿ ವ್ರತ ಅಂದ್ರೆ ಏನು ಅಂತ ನೋಡೋಣ. ಹಿಂದಿನ ಮಂತ್ರದಲ್ಲೇ ಹೇಳಿದ್ರು, ಗೃಹಸ್ಥಾಶ್ರಮದಲ್ಲಿರೋರು ಕೂಡ ಬ್ರಹ್ಮಚರ್ಯವನ್ನೇ ಆಚರಿಸ್ದಂಗಾಗುತ್ತೆ. ಯಾವಾಗ ಅಂದ್ರೆ ಋತೌ ಬ್ರಹ್ಮಚರ್ಯಮೇವ ತತ್ ಇತಿ ಪ್ರಶಸ್ತತ್ವಾತ್ ರಾತ್ರೋ ಭಾರ್ಯಾಗಮನಂ ಅಂತ ಹೇಳಿದ್ರು. ಅಂದ್ರೆ ಋತುಕಾಲದಲ್ಲೇ ರಾತ್ರಿಯ ಸಮಯದಲ್ಲೇ ಭಾರ್ಯ ಜೊತೆ ಯಾರು ಪ್ರತಿಕ್ರಿಯೆಯನ್ನ ಮಾಡ್ತಾರೋ ಅಂತ ಅವರು ಬ್ರಹ್ಮಚರ್ಯ ವ್ರತನೇ ಮಾಡ್ದಂಗಾಗುತ್ತೆ ಗೃಹಸ್ಥಾಶ್ರಮದಲ್ಲಿದ್ರು ಅಂತ ಹೇಳಿದ್ರು. ಅದನ್ನೇ ಇಲ್ಲಿ ಪ್ರಜಾಪತಿ ವ್ರತ ಅಂತ ಹೇಳ್ತಾ ಇರೋದು. ಆ ರೀತಿಯಾದ ಪ್ರಜಾಪತಿ ವ್ರತನ ಯಾರು ಮಾಡ್ತಾರೋ ಅವರು ಕೂಡ ಮಿಥುನಗಳನ್ನ ಉಂಟು ಮಾಡ್ತಾರೆ. ಅಂದ್ರೆ ಅವ್ರಿಗೂ ಕೂಡ 2 ಮಕ್ಕಳು ಆಗತ್ತೆ ಅಂತ. ತೇಷಾಮೇವ ಏಷಃ ಬ್ರಹ್ಮಲೋಕಃ ಅಂದ್ರೆ ಅಂತ ಅವ್ರಿಗೆ ಯಾವ್ದು ಲೋಕ ಸಿಗುತ್ತೆ? ಬ್ರಹ್ಮಲೋಕ ಸಿಗುತ್ತೆ. ಯಾರಿಗೆ? ಬ್ರಹ್ಮಚರ್ಯನ್ ಪಾಲಿಸ್ತಾ ಇರೋರಿಗೆ ತಪಃ ಬ್ರಹ್ಮಚರ್ಯಂ ಯೇಷು ಸತ್ಯಂ ಪ್ರತಿಷ್ಠಿತಂ. ಯಾರಿಗೆ ಅಂದ್ರೆ ತಪಸ್ಸಾಚರಿಸ್ತಾ ಇರೋರಿಗೆ, ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇರೋರಿಗೆ ಮತ್ತೆ ಸತ್ಯದಲ್ಲಿ ಪ್ರತಿಷ್ಠಿತವಾಗಿರೋರಿಗೆ. ಇಲ್ಲಿ ಮಿಥುನ ಉತ್ಪಾದೆಯಂತೆ ಅಂದ್ಬಿಟ್ಟು ಬ್ರಹ್ಮಚರ್ಯಂ ಅಂತ ಕೊಟ್ರೆ ಹೆಂಗ್ ಸರಿ ಹೋಗುತ್ತೆ ಅಂದ್ರೆ ಆ ರೀತಿ ನಾವು ಹಿಂದಿನ ಮಂತ್ರಕ್ಕೆ ಅದನ್ನ ಹೊಂದಿಸ್ಕೊಂಡು ನೋಡಿದ್ರೆ ಯಾರನ್ನ ಬ್ರಹ್ಮಚರ್ಯ ಅಂತ ಕರಿತಿರೋದು, ಗೃಹಸ್ಥಾಶ್ರಮದಲ್ಲಿರೋರು ಕರಿಬಹುದು ಅಂತ ಹಿಂದಿನ ಮಂತ್ರದಲ್ಲಿ ಹೇಳಿರೋದಕ್ಕೆ ಇಲ್ಲಿ ಅದು ಹೊಂದುತ್ತೆ. ತಪಸ್ಸನ್ನ ಆಚರಿಸ್ತಾ ಇರೋರು ಬ್ರಹ್ಮಚರ್ಯದಲ್ಲೇ, ಬ್ರಹ್ಮಚರ್ಯ ಅಂದ್ರೆ ನಿಯಮವಾಗಿ ಗೃಹಸ್ಥಾಶ್ರಮದಲ್ಲೇ ಇರೋಂಥವ್ರು, ಸತ್ಯವನ್ನೇ ಹೇಳುವಂಥವ್ರು, ಅವರಿಗೆ ಬ್ರಹ್ಮಲೋಕನೇ ಸಿಗುತ್ತೆ. ಇಲ್ಲಿ ಬ್ರಹ್ಮಲೋಕ ಅಂದ್ರೆ ಏನು? ಈಗ ಇಲ್ಲಿ ಮಾತಾಡ್ತಿರೋದೆಲ್ಲ ಕರ್ಮ ಮಾರ್ಗದಲ್ಲಿರೋರ ಬಗ್ಗೆ. ಕರ್ಮ ಮಾರ್ಗದಲ್ಲಿರೋರ್ಗೆ ಯಾವ ಲೋಕ ಸಿಗುತ್ತೆ ಅಂತ ನಾವು ಹಿಂದೆನೆ ನೋಡಿದ್ವಿ. ಸಂವತ್ಸರ ರೂಪಿಯಾದ ಪ್ರಜಾಪತಿಯನ್ನ ವರ್ಣಿಸ್ಬೇಕಾದ್ರೇನೆ ಹೇಳಿದ್ರು, ದಕ್ಷಿಣ ಮಾರ್ಗ ಉತ್ತರ ಮಾರ್ಗ ಅಂತ 2 ಇರುತ್ತೆ. ಕರ್ಮವನ್ನು ಮಾಡೋರಿಗೆ ದಕ್ಷಿಣ ಮಾರ್ಗವೇ ಸಿಗುತ್ತೆ. ಉಪಾಸನೆ ಅಥವಾ ಕರ್ಮೋಪಾಸನೆ ಮಾಡೋರಿಗೆ ಉತ್ತರ ಮಾರ್ಗವಾಗಿ ಉತ್ತರ ಲೋಕಗಳು ಸಿಗುತ್ತೆ ಅಂತ ನೋಡಿದ್ವಿ. ಇಲ್ಲಿ ಬ್ರಹ್ಮಲೋಕ ಅಂದ್ರೆ ಇವರು ದಕ್ಷಿಣ ಮಾರ್ಗವಾಗೇ ಹೋಗ್ತಾರೆ. ದಕ್ಷಿಣ ಮಾರ್ಗದಲ್ಲಿರುವಂತ ಹೆಚ್ಚಿನ ಲೋಕ ಅಂತ ಅರ್ಥ ಮಾಡ್ಕೋಬೇಕು. ಇವ್ರಿಗೆ ಪ್ರಜಾಪತಿ ಲೋಕ ಆ ತರ ಉತ್ತಮವಾದ ಲೋಕ ಅಂತ ಸಿಗಲ್ಲ. ಯಾಕೆಂದ್ರೆ ಪ್ರಜಾಪತಿ ಲೋಕದಲ್ಲೇ ಕಲ್ಪಾಂತದವರೆಗೆ ಇರ್ತಾರೆ ಉಪಾಸನೆ ಮಾಡಿರೋರು. ಇಲ್ಲಿ ಇವರು ಕರ್ಮ ಮಾಡಿರೋದ್ರಿಂದ, ಕರ್ಮದಿಂದ ಕೂಡಿರೋದ್ರಿಂದ ಇವರಿಗೆ ಸಿಗೋ ಲೋಕ ಹೆಂಗಿರುತ್ತೆ? ಆ ಕರ್ಮದ ಫಲ ಇರೋವರೆಗೂ ಮಾತ್ರ ಆ ಲೋಕದಲ್ಲೇ ಸುಖವನ್ನ ಅನುಭವಿಸ್ತಾರೆ ಅಥವಾ ಆ ಲೋಕದಲ್ಲಿ ಇರಕ್ಕಾಗತ್ತೆ. ಅದಾದ್ಮೇಲೆ ಆ ಕರ್ಮ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ಅಂತ ಹೇಳ್ದಂಗೆ ಆ ಕರ್ಮ ಮುಗಿದ ತಕ್ಷಣ ಅವ್ರು ಮತ್ತೆ ಪುನಃ ಭೂಲೋಕಕ್ಕೆ ಬರ್ಲೇಬೇಕಾಗತ್ತೆ. ಮತ್ತೆ ಅವ್ರು ಆ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೆ ಕರ್ಮ ಮಾಡ್ತಾ ಇರ್ಬೇಕಾಗತ್ತೆ.
ಅವರು ಎಷ್ಟು ಕರ್ಮ ಮಾಡಿರ್ತಾರೋ ಅಷ್ಟು ಮಾತ್ರ ಆ ಲೋಕಗಳಿಗೆ ಅವರು ಹೋಗೋದಕ್ಕೆ ಸಾಧ್ಯ. ಇಲ್ಲಿ ಏನಕ್ಕೆ ಈ ರೀತಿ ಅಂದ್ರೆ, ಯಾರು ಕರ್ಮ ಮಾಡ್ತಿರ್ತಾರೋ ಅವ್ರಿಗೆ ನಾನ್ ಮಾಡ್ತಿದ್ದೀನಿ ಅಂತ ಶರೀರಾಭಿಮಾನ ಇರುತ್ತೆ, ಕರ್ತೃತ್ವ ಬುದ್ಧಿ ಇರುತ್ತೆ. ಕರ್ತೃತ್ವ ಬುದ್ಧಿ ಇದ್ಮೇಲೆ ಅದನ್ನ ಅನುಭವಿಸ್ಲೇಬೇಕು ಭೋಕ್ತ ಆಗಿ. ಆ ಕರ್ತಾನೆ ಭೋಕ್ತಾನೆ ಆಗ್ಬೇಕಾಗತ್ತೆ. ಸೊ ಅವ್ರು ಮಾಡ್ತಿದ್ದೀನಿ ನಾನು ಕರ್ಮ ಅನ್ಕೊಂಡು ಅಭಿಮಾನ ಇಟ್ಕೊಂಡು ನನಗೆ ಮುಂದೆ ಈ ಕರ್ಮದಿಂದ ಫಲ ಸಿಗ್ಲಿ ಅನ್ನೋ ಎಲ್ಲಾ ಅಭಿಮಾನನೂ ಇಟ್ಕೊಂಡು ಮಾಡ್ತಿರೋದ್ರಿಂದ ಆ ಮಾಡಿರೋ ಕರ್ಮಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಫಲ ಸಿಗುತ್ತೆ. ಅದಾದ್ಮೇಲೆ ಇನ್ನೂ ಬೇಕಂದ್ರೆ ಅವ್ರು ಇನ್ನು ಮತ್ತೆ ಭೂಲೋಕಕ್ಕೆ ಬರ್ಬೇಕು, ಮತ್ತೆ ಮೊದಲಿಂದ ಕರ್ಮ ಮಾಡ್ಬೇಕಾಗತ್ತೆ. ಆದ್ರಿಂದ ಇಲ್ಲಿ ಹೇಳ್ತಿರೋ ಬ್ರಹ್ಮಲೋಕ ಆ ಪ್ರಜಾಪತಿ ಲೋಕ ಅಲ್ಲ. ಎಲ್ಲಿ ಕಲ್ಪಾಂತದವರೆಗೂ ಇರ್ತಾರೋ ಅಥವಾ ಕ್ರಮಮುಕ್ತಿ ಆಗುತ್ತೋ, ಎಲ್ಲಿ ಚಿತ್ತಶುದ್ಧಿ ಆಗಿರುತ್ತೋ, ಯಾರಿಗೆ ಯಾವ ಸಾಧಕರಿಗೆ ಅಂತ ಅವ್ರ ಬಗ್ಗೆ ಇಲ್ಲಿ ಹೇಳ್ತಿಲ್ಲ. ಇಲ್ಲಿ ಕರ್ಮ ಮಾಡೋರ್ಗೆ ಭೇದ ಬುದ್ಧಿ ಇರುತ್ತೆ. ನಾನ್ ಬೇರೆ ಬೇರೆ ಅವ್ರು ಬೇರೆ ಅಂತ ಶರೀರಾಭಿಮಾನ ಇರುತ್ತೆ ಅಂತ ಅವ್ರ ಬಗ್ಗೆ ಹೇಳ್ತಾ ಇರೋದಿಲ್ಲಿ. ಇನ್ನ ಇದನ್ನ ಭಾಷ್ಯದ ಸಮೇತ ನೋಡೋಣ. ತತ್ರ ಏವಂ ಸತಿ ಏ ಗೃಹಸ್ಥಾಹ. ಇನ್ನ ಇದು ಹೀಗಿರೋದ್ರಿಂದ ಏ ಗೃಹಸ್ಥಾಹ, ಯಾವ ಗೃಹಸ್ಥಾಶ್ರಮದಲ್ಲಿರುವಂತವ್ರು ಅಂತ ಭಾಷ್ಯ ಪ್ರಾರಂಭ ಆಗುತ್ತೆ. ಏವಂ ಸತಿ, ಈ ರೀತಿ ಇರೋದ್ರಿಂದ ಅಂತ. ಯಾವ ರೀತಿ ಇರೋದ್ರಿಂದ? ಪ್ರಜಾಪತಿಯಿಂದಾನೇ ಪ್ರಜೆಗಳ ಸೃಷ್ಟಿ ಆಗ್ತಾ ಇರೋದ್ರಿಂದ ಏ ಗೃಹಸ್ಥಾಹ, ಯಾರು ಗೃಹಸ್ಥಾಶ್ರಮದಲ್ಲಿರೋರೋ ಅವರು ಅಂತ. ಹಾ ವೈ ಇತಿ ಪ್ರಸಿದ್ಧ ಸ್ಮರಣಾರ್ಥವು ನಿಪಾತವು. ಹಾ ವೈ ಮಂತ್ರದಲ್ಲೇ ಬಂದಿರೋ ಹಾ ಮತ್ತೆ ವೈ, ಅದರ ಅರ್ಥ ಏನು ಅಂದ್ರೆ ಪ್ರಸಿದ್ಧ ಸ್ಮರಣಾರ್ಥವು ನಿಪಾತವು ಅಂತ. ಇದು ನಿಪಾತಗಳು ಅಂದ್ರೆ ಅವಯವಗಳು ಅಂತಾನು ಕರಿಬಹುದು. ಯಾವುದೇ ಒಂದು ಧಾತುವಿಂದಾಗ್ಲಿ ಪ್ರಾತಿಪದಿಕ ಇಂದ ಆಗ್ಲಿ ಆ ಪದಗಳು ಬಂದಿರಲ್ಲ. ಅದನ್ನ ಜಸ್ಟ್ ಅದ್ ಹೆಂಗಿದ್ಯೋ ಹಂಗೆ ಉಪಯೋಗಿಸ್ತಾರೆ. ಕೆಲವೊಂದು ಇಂತಿಂತ ಅರ್ಥದಲ್ಲೇ ಅಂತ ಉಪಯೋಗಿಸ್ತಾರೆ. ಅದು ಒಂದೊಂದ್ಸತಿ ಕೆಲವೊಂದು ಕಡೆ ಬದಲಾಗಿ ಕೂಡ ಉಪಯೋಗಿಸ್ತಾರೆ. ಇಲ್ಲಿ ಹಾ ವೈ ಅಂತ ಪ್ರಸಿದ್ಧ ಸ್ಮರಣಾರ್ಥವು, ಈ ರೀತಿ ಇರೋ ವಿಷಯ ಪ್ರಸಿದ್ಧವಾಗಿದೆ, ಸ್ಮರಣಾರ್ಥವು ಕೂಡ. ಅದನ್ನ ಇನ್ನೊಂದ್ಸತಿ ಜ್ಞಾಪನಿಸೋದಕ್ಕೆ ಕೂಡ ಮಂತ್ರದಲ್ಲೇ ಹಾ ವೈ ಅಂತ ಉಪಯೋಗಿಸಿದ್ದಾರೆ. ತತ್ ಪ್ರಜಾಪತೇಃ ವ್ರತಂ, ಪ್ರಜಾಪತಿ ವ್ರತಂ. ಇನ್ನ ಪ್ರಜಾಪತಿ ವ್ರತಂ ಅಂದ್ರೆ ಅದರ ಸಮಾಸ ಹೆಂಗಾಗುತ್ತೆ? ಪ್ರಜಾಪತೇಃ ವ್ರತಂ, ಪ್ರಜಾಪತಿಯ ಒಂದು ವ್ರತ. ಯಾವುದು ಪ್ರಜಾಪತಿಯ ವ್ರತ ಅಂದ್ರೆ ಋತೋ ಭಾರ್ಯಾಗಮನಂ ಚರಂತಿ ಕುರ್ವಂತಿ ತೇಷಾಂ ದೃಷ್ಟಂ ಫಲಂ ಇದಂ. ಏನು ಪ್ರಜಾಪತಿಯ ವ್ರತ ಅಂದ್ರೆ ಋತೋ ಭಾರ್ಯಾಗಮನಂ ಚರಂತಿ, ಋತುಕಾಲದಲ್ಲೇ ಋತು ಸಮಯದಲ್ಲೇ ಮಾತ್ರನೇ, ಅಂದ್ರೆ ಸ್ತ್ರೀಯರಲ್ಲೇ ಗರ್ಭಧರಿಸುವ ಶಕ್ತಿ ಯಾವಾಗಿರುತ್ತೋ ಆ ಸಮಯದಲ್ಲೇ ಮಾತ್ರನೇ ಭಾರ್ಯಾಗಮನಂ ಮಾಡ್ಬೇಕು. ಅದು ಯಾವಾಗ? ರಾತ್ರಿಯ ಸಮಯದಲ್ಲಿ ಮಾತ್ರ ಮಾಡ್ಬೇಕು. ಅದನ್ನ ಯಾರು ಪಾಲಿಸ್ತಾರೋ, ಅದನ್ನ ಯಾರು ಚರಂತಿ ಅಂದ್ರೆ ಆ ನಿಯಮವನ್ನ, ಆ ಶಾಸ್ತ್ರದಲ್ಲೇ ಹೇಳಿರೋ ಆ ನಿಯಮವನ್ನ ಯಾರು ಪಾಲಿಸ್ತಾರೋ ತೇಷಾಂ ದೃಷ್ಟಂ ಫಲಂ ಇದಂ, ಅವರಿಗೆ ದೃಷ್ಟಂ ಫಲಂ, ಕಾಣಿಸೋ ಅಂತ ಫಲ ಇದು. ಯಾವ ಫಲ? ಕಾಣಿಸೋ ಅಂತ ಫಲ ಅಂದ್ರೆ ಈ ಲೋಕದಲ್ಲೇ ಈಗ್ಲೇ ಅವ್ರಿಗೆ ಆಗ್ತಿರೋ ಫಲ ಅದು. ಅದೃಷ್ಟಂ ಫಲಂ ಅಂದ್ರೆ ಏನರ್ಥ? ಮುಂದಿನ ಬೇರೆ ಲೋಕಗಳಲ್ಲೇ, ಅಂದ್ರೆ ಈ ಶರೀರ ಬಿಟ್ಟ ಮೇಲೆ ಸಿಗುವಂತ ಫಲ. ಯಾಕೆಂದ್ರೆ ಅದು ಈ ಶರೀರದಿಂದ, ಈ ಸ್ಥೂಲ ಶರೀರದಿಂದ ಆ ಫಲನ ಅವ್ರು ಇವಾಗ ನೋಡಕ್ಕಾಗಲ್ಲ. ಅದು ಆ ಫಲ ಬಂದಾಗ ಅವರು ಅವಾಗ ಅನುಭವಿಸ್ಬೋದು ಅಷ್ಟೇ ಅವರು. ಅದಕ್ಕೆ ಅವರು ಸೂಕ್ಷ್ಮ ಶರೀರದಿಂದ ಹೋಗ್ತಾರೆ ಅಂತ ಲೋಕಗಳಿಗೆ. ಇದು ದೃಷ್ಟಂ ಫಲಂ ಅಂದ್ರೆ ಇಲ್ಲೇ ಇವಾಗ್ಲೇ ಅವ್ರಿಗೆ ಕಾಣಿಸೋ ಅಂತ ಫಲ. ಏನದು? ಕಿಂ, ಯಾವ ಫಲ ಅವ್ರಿಗೆ ಆಗುತ್ತೆ ಅಂದ್ರೆ ತೇ ಮಿಥುನಂ ಪುತ್ರಂ ದುಹಿತರಂ ಚ ಉತ್ಪಾದಯಂತೆ. ಅವರು ಮಿಥುನಗಳನ್ನ ಅಂದ್ರೆ 2 ಮಕ್ಕಳನ್ನ, ಯಾರು? ಒಂದು ಪುತ್ರಂ ದುಹಿತರಂ, ಪುತ್ರಂ ಅಂದ್ರೆ ಹುಡುಗ, ದುಹಿತರಂ ಅಂದ್ರೆ ಹುಡುಗಿ, ಅಂದ್ರೆ ಮಗ ಮಗಳು, 2 ಮಕ್ಕಳನ್ನ ಉಂಟು ಮಾಡ್ತಾರೆ. ಅಂದ್ರೆ ಅವ್ರಿಗೆ 2 ಮಕ್ಕಳು ಆಗ್ತಾರೆ ಅಂತ. ಇಲ್ಲಿ ಮಿಥುನಂ ಅಂದ್ರೆ 2 ಮಕ್ಕಳಾಗ್ತಾರೆ ಅನ್ನೋದೇ ಮುಖ್ಯ ಅರ್ಥ. ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಇನ್ನ ಜೋಡಿಯಾಗೆ ಹೇಳ್ಕೊಂಡ್ ಬರ್ತಿರೋದ್ರಿಂದ ಅಲ್ಲಿ ಪ್ರಾಣರಯಿ ಅಂದ್ರು, ಅಗ್ನಿ ಸೋಮ ಅಂದ್ರು, ಎಲ್ಲಾ ಕಡೆನೂ ಜೋಡಿಯಾಗಿ ಹೇಳ್ಕೊಂಡ್ ಬರ್ತಿರೋದ್ರಿಂದ ಇಲ್ಲೂ ಕೂಡ ಪ್ರಾಸಂಗಿಕವಾಗಿ ಪುತ್ರಂ ದುಹಿತರಂ, ಒಂದು ಮಗ ಒಂದು ಮಗಳು, ಆ ರೀತಿ 2 ಅವಳಿ ಮಕ್ಳಂತನಾದ್ರೂ ಅನ್ಕೋಬಹುದು. 2 ಮಕ್ಕಳು ಅವ್ರಿಗೆ ಆಗ್ತಾರೆ ಅಂತ. ಅದೃಷ್ಟಂ ಚ ಫಲಂ ಇಷ್ಟಾಪೂರ್ತ ದತ್ತಕಾರಿಣಾಂ ತೇಷಾಮೇವ ಏಷಃ ಯಹ ಚಂದ್ರಮಸಃ ಬ್ರಹ್ಮಲೋಕಃ ಪಿತೃಯಾಣ ಲಕ್ಷಣಃ. ಅದೃಷ್ಟಂಚ ಫಲಂ, ಇನ್ನ ಕಣ್ಣಿಗೆ ಕಾಣಿಸದೇ ಇರುವಂತ ಅದೃಷ್ಟವಾದ ಫಲ ಕೂಡ ಆಗುತ್ತೆ ಅವ್ರಿಗೆ. ಅಂದ್ರೆ ಯಾವುದು? ಶರೀರ ಬಿಟ್ಟ ಮೇಲೆ ಅವ್ರಿಗೆ ಸಿಗುವಂತ ಫಲ. ಏನದು? ಯಾರಿಗ್ ಸಿಗದದು? ಇಷ್ಟಾಪೂರ್ತ ದತ್ತ ಕಾರಿಣಾಂ, ಈ ಇಷ್ಟಾಪೂರ್ತ ದತ್ತ ಅದನ್ನ ಮಾಡಿರೋಂಥವ್ರು.
ಎಲ್ಲಿ ಇಷ್ಟಪೂರ್ತ ದತ್ತ ಅಂದ್ರೆ ಇಷ್ಟಿ ಅಂದ್ರೆ ಯಾಗಗಳನ್ನ ಮಾಡಿರೋರು, ಪೂರ್ತ ಅಂದ್ರೆ ಜಲಾಶಯದ ನಿರ್ಮಾಣವನ್ನ ಮಾಡಿರುವಂತವ್ರು, ದತ್ತ ಅಂದ್ರೆ ದಾನ ಧರ್ಮಗಳ ಕಾರ್ಯವನ್ನ ಮಾಡಿರೋರು ಅಂದ್ರೆ ಸಮಾಜ ಸೇವೆಗಳನ್ನ ಮಾಡಿರೋರು. ತೇಷಾಮೇವ ಅವರಿಗೆ ಯೇಷಃ ಯಹ ಚಂದ್ರಮಸಃ ಬ್ರಹ್ಮಲೋಕಃ. ಇಲ್ಲಿ ಬ್ರಹ್ಮಲೋಕ ಅನ್ನೋದ್ರ ಅರ್ಥ ಏನ್ ಹೇಳ್ತಿದ್ದಾರೆ, ಚಂದ್ರಮಸಃ ಬ್ರಹ್ಮಲೋಕಃ, ಚಂದ್ರನಿಗೆ ಸಂಬಂಧವಾಗಿರುವಂತಹ ಬ್ರಹ್ಮಲೋಕ ಯಾವುದದು, ಪಿತೃಯಾಣ ಲಕ್ಷಣ, ಪಿತೃಯಾಣ ರೂಪವಾಗಿರುವಂತಹ ಬ್ರಹ್ಮಲೋಕ ಸಿಗುತ್ತೆ ಅವ್ರಿಗೆ. ಅದ್ಯಾವಾಗ ಶರೀರ ಬಿಟ್ಮೇಲೆ ಅದೃಷ್ಟ ಫಲ ರೂಪದಲ್ಲಿ ಸಿಗುತ್ತೆ. ಯಾಕೆ ಅವರು ಕರ್ಮ ಮಾರ್ಗದಲ್ಲಿರೋದ್ರಿಂದ ಅವರು ದಕ್ಷಿಣ ಮಾರ್ಗವಾಗಿ ಹೋಗಿ ಅಲ್ಲಿ ಸಿಗುವಂತ ಉತ್ತಮ ಲೋಕಗಳನ್ನ ಪಡೀತಾರೆ. ಇನ್ನ ಯೇಷಾಂ ತಪಃ ಸ್ನಾತಕ ವ್ರತಾತಿ ಬ್ರಹ್ಮಚರ್ಯಂ ಮೃತೋಃ ಅನ್ಯತ್ರ ಮೈಥುನ ಅಸಮಾಚರಣಂ. ಯಾರು ತಪಸ್ಸನ್ನ ಆಚರಿಸ್ತಾ ಇದ್ದಾರೋ, ಆಮೇಲೆ ಸ್ನಾತಕ ವ್ರತಾದಿ ಬ್ರಹ್ಮಚರ್ಯನ್ ಪಾಲಿಸ್ತಾ ಇದ್ದಾರೆ. ಸ್ನಾತಕ ವ್ರತಾದಿ, ಇಲ್ಲಿ ಸ್ನಾತಕ ವ್ರತಾದಿ ಅಂದ್ರೆ ಏನು, ಬ್ರಹ್ಮಚರ್ಯಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕಾದ್ರೆ ಅವಾಗ ಮಾಡುವಂತ ಕೆಲವು ಆ ವಿಧಿ ನಿಯಮಗಳನ್ನ ಸ್ನಾತಕ ವ್ರತ ಅಂತ ಕರೀತಾರೆ. ಸ್ನಾತಕ ವ್ರತ ಸಮಯದಲ್ಲೇ ಗುರುಗಳು ಅವ್ರಿಗೆ ಶಿಷ್ಯಾನುಶಾಸನಂ ಅಂತ ತೈತರಿಯೋಪನಿಷತ್ತಲ್ಲೂ ಕೂಡ ಯಾವ ರೀತಿ ನಡ್ಕೋಬೇಕು, ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಂ ನ ಪ್ರಮದಿತವ್ಯಂ ಅನ್ನೋ ವಿಷಯಗಳನ್ನೆಲ್ಲ ಹೇಳ್ತಾರೆ. ಅಲ್ಲಿ ಯಾವ ರೀತಿ ಗೃಹಸ್ಥಾಶ್ರಮದಲ್ಲೇ ಅವ್ರು ನಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳಿ ಕಳಿಸ್ತಾರೆ. ಆ ನಿಯಮಗಳಿಗೆ ಸ್ನಾತಕ ವ್ರತ ಅಂತಾರೆ. ಅಂದ್ರೆ ಅವರು ಬ್ರಹ್ಮಚರ್ಯವನ್ನ ಮುಗಿಸಿ ಗೃಹಸ್ಥಾಶ್ರಮಕ್ಕೆ ಬರ್ತಾ ಇದ್ದಾರೆ ಅಂತ ಅರ್ಥ. ಇನ್ನ ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇದ್ದಾರೆ. ಬ್ರಹ್ಮಚರ್ಯ ಪಾಲನೆ ಅಂದ್ರೆ ನಾವು ಮೊದಲಿಂದ ನೋಡ್ಕೊಂಡ್ ಬಂದಿದೀವಿ. ಗೃಹಸ್ಥಾಶ್ರಮದಲ್ಲಿರೋರಿಗೆ ಬ್ರಹ್ಮಚರ್ಯ ಪಾಲನೆ ಅಂದ್ರೆ ಏನು ಅಂತ. ಋತೋಹ ಅನ್ಯತ್ರ ಮೈಥುನಂ ಅಸಮಾಚರಣಂ. ಇನ್ನ ಋತು ಸಮಯದಲ್ಲೇ ಬಿಟ್ಟು ಬೇರೆ ಸಮಯದಲ್ಲೇ ಮೈಥುನ ಅಸಮಾಚರಣಂ, ಬೇರೆ ಸಮಯದಲ್ಲಿ ಅವರು ರತಿಕ್ರಿಯೆಯನ್ನ ಮಾಡೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಯಾರು ಮಾಡ್ತಿರ್ತಾರೋ, ಈ ರೀತಿ ಯಾರು ನಡ್ಕೊಂತಿರ್ತಾರೋ, ತಪಸ್ ಮಾಡ್ತಾ ಇರ್ತಾರೆ, ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಇರ್ತಾರೆ ಅಂತ ಅವರು ಕೂಡ ಈ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಯೇಷು ಚ ಸತ್ಯಂ ಅನೃತವರ್ಜನಂ ಪ್ರತಿಷ್ಠಿತಂ. ಸತ್ಯಂ, ಅವ್ರು ಯಾವಾಗ್ಲೂ ಸತ್ಯವನ್ನೇ ಹೇಳ್ತಾರೆ. ಸತ್ಯವನ್ನ ಹೇಳೋದು ಅಂದ್ರೆ ಅನೃತ ವರ್ಜನಂ, ಸುಳ್ಳನ್ನ ಹೇಳ್ದೇ ಇರೋದು ಅಂತ. ಸೊ ವೇದಗಳಲ್ಲೇ ಸತ್ಯಂ ವದ ಧರ್ಮಂ ಚರ ಅಂತ ತೈತರಿಯೋಪನಿಷತ್ತಲ್ಲಿದೆ. ಅದಲ್ಲದೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಂ ಸತ್ಯಂ ಅಪ್ರಿಯಂ. ಸತ್ಯವನ್ನೇ ಹೇಳ್ಬೇಕು, ಆ ಸತ್ಯ ಪ್ರಿಯವಾಗೇ ಹೇಳ್ಬೇಕು. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಇನ್ನ ಸತ್ಯವೂ ಆಗಿ ಅದು ಅಪ್ರಿಯವಾಗಿದ್ರು ಕೂಡ ಅದನ್ನ ಹೇಳ್ಬಾರ್ದು. ಪ್ರಿಯಂಚ ಅನೃತಂ ನ ಬ್ರೂಯಾತ್. ಇನ್ನ ಪ್ರಿಯವಾಗಿದೆ ಅನ್ಬಿಟ್ಟು ಅನೃತನ ಹೇಳ್ಬಾರ್ದು. ಏಷ ಧರ್ಮ ಸನಾತನಃ, ಇದೇ ಸನಾತನವಾದ ಧರ್ಮ ಅಂತ ವೇದಗಳಲ್ಲೂ ನೋಡಿದೀವಿ. ಅಂದ್ರೆ ಸತ್ಯವನ್ನೇ ಹೇಳ್ತಾ ಇರ್ಬೇಕು ಅಂತ ಅರ್ಥ. ಸತ್ಯಂ ಅಂದ್ರೆ ಅನೃತ ವರ್ಜನಂ, ಸುಳ್ಳನ್ನ ಹೇಳ್ದೇ ಇರೋವಂಥದ್ದು. ಆ ಸತ್ಯದಲ್ಲೇ ಪ್ರತಿಷ್ಠಿತಂ, ಆ ಸತ್ಯದಲ್ಲೇ ಇರೋಂಥವ್ರು. ಅವ್ಯಭಿಚಾರಿತೆಯ ವರ್ತತೆ ನಿತ್ಯಮೇವ. ಅವರು ಅವ್ಯಭಿಚಾರಿತೆಯ ವರ್ತತೆ ಅಂದ್ರೆ ಆ ರೀತಿಯಾದ ನಿಯಮಗಳನ್ನ ಬಿಡದೆ ಪ್ರತಿ ಕ್ಷಣವೂ ಅವ್ರು ಆ ರೀತಿಯಾದ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ ಅಂತ. ವ್ಯಭಿಚಾರಿತೆಯ ಅಂದ್ರೆ ಅದನ್ನ ಬಿಟ್ಟು ಬಿಟ್ಟು ಮಾಡ್ತಿದ್ದಾರೆ ಅಂತ. ಆದ್ರೆ ಅವ್ಯಭಿಚಾರಿತೆಯ ಅಂದ್ರೆ ತಪ್ಪದೆ ಯಾವಾಗ್ಲೂ ಕೂಡ ಆ ನಿಯಮಗಳ ನೆಲೆಯಲ್ಲೇ ನಿಂತಿದ್ದಾರೆ ಅವರು ಅಂತ. ಯಾರು ಈ ರೀತಿಯಾಗಿರ್ತಾರೋ, ಸತ್ಯವನ್ನೇ ಹೇಳಿ ತಪಸ್ಸಂದ್ರೆ ಏನು ಅಂತ ಹೇಳಿದ್ರು, ಬ್ರಹ್ಮಚರ್ಯ ಅಂದ್ರೆ ಏನು ಅಂತ ಹೇಳಿದ್ರು, ಈ ರೀತಿಯಾದ ಒಂದು ಶಮದಮಾದಿಗಳಿಂದ ಕೂಡಿರೋಂತ ಕರ್ಮವನ್ನ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಚಂದ್ರ ಮಾರ್ಗದಲ್ಲಿರುವಂತ ಪಿತೃಯಾಣ ಲಕ್ಷಣವಾಗಿರುವಂತ ಬ್ರಹ್ಮಲೋಕ, ಆ ಮಾರ್ಗದಲ್ಲಿ ಸಿಗುವಂತ ಉತ್ತಮವಾದ ಲೋಕಗಳೇ ಸಿಗುತ್ತೆ ಅಂತ ಈ 15ನೇ ಮಂತ್ರದ ಅರ್ಥ ಭಾಷ್ಯದ ಸಮೇತ. ಇನ್ನ ಕಡೆಯ ಮಂತ್ರ, ಮೊದಲನೇ ಪ್ರಶ್ನೆಯಲ್ಲಿರೋ ಕಡೆಯ ಮಂತ್ರನ ನೋಡೋಣ. 16ನೇ ಮಂತ್ರ. ತೇಷಾಂ ಅಸೌ ವಿರಜಃ ಬ್ರಹ್ಮಲೋಕಃ ನ ಯೇಷು ಜಿಹ್ಮಂ ಅನೃತಂ ನ ಮಾಯಾ ಚ ಇತಿ. ಇನ್ನು ಇಲ್ಲಿ ಉಪಾಸನೆ ಮಾಡ್ತಾ ಇರೋರ ಬಗ್ಗೆ ವರ್ಣಿಸ್ತಾರೆ. ಯಾರಿಗಿನ್ನ ಈ ವಿರಜಃ ಬ್ರಹ್ಮಲೋಕಃ ಅಂದ್ರೆ ವಿರಜಃ ಯಾವುದೇ ರೀತಿಯಾದ ದೋಷಾನು ಇಲ್ಲದೆ ಇರೋಂಥದ್ದು ವಿರಜಃ ಅಂದ್ರೆ. ಈಗ ಅಲ್ಲಿರೋ ಬ್ರಹ್ಮಲೋಕಕ್ಕೆ ದೋಷ ಇತ್ತ ಅಂದ್ರೆ ಆ ರೀತಿ ಅಲ್ಲ. ಆ ಬ್ರಹ್ಮಲೋಕಕ್ಕೆ ಹೋಗಿರೋರು ಮತ್ತೆ ಹಿಂತಿರುಗಿ ಬರ್ತಾರೆ ಅವ್ರ ಪುಣ್ಯ ಆದ ತಕ್ಷಣ. ಆದ್ರೆ ವಿರಜಃ ಬ್ರಹ್ಮಲೋಕ ಅಂದ್ರೆ ಕಲ್ಪಾಂತದವರೆಗೂ ಇರ್ತಾರೆ, ಅಲ್ಲದೆ ಅವ್ರಿಗೆ ಅಲ್ಲೇ ಕ್ರಮಮುಕ್ತಿ ಆಗೋ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಅದನ್ನ ವಿರಜಃ ಬ್ರಹ್ಮಲೋಕ, ಅಲ್ಲಿ ಪುನರಾವರ್ತನೆ ಇರೋದಿಲ್ಲ ಅನ್ನೋದನ್ನ ಹೇಳೋದಕ್ಕೆ ವಿರಜಃ ಬ್ರಹ್ಮಲೋಕ ಅಂದ್ರೆ. ಅಲ್ಲಿ ಸಿಗೋ ಬ್ರಹ್ಮಲೋಕಕ್ಕೂ ಇಲ್ಲಿ ಇವ್ರು ಪಡೀತಿರೋ ಬ್ರಹ್ಮಲೋಕಕ್ಕೂ, ಉಪಾಸನೆ ಮಾಡ್ತಿರೋರು ಸಿಗೋ ಬ್ರಹ್ಮಲೋಕಕ್ಕೂ ವ್ಯತ್ಯಾಸ ಅಂತ ತೋರ್ಸೋದಕ್ಕೆ ಈ ತರ ಹೇಳಿರೋದು ವಿರಜಃ ಬ್ರಹ್ಮಲೋಕ. ಯಾರಿಗ್ ಸಿಗುತ್ತೆ ಇದು ಅಂದ್ರೆ
ಏಷು ಜಿಹ್ಮಂ ಅನೃತಂ ನ ಮಾಯಾಚ. ಅಂದ್ರೆ ಇಲ್ಲಿ ಏಷು ನ ಜಿಹ್ಮಂ ನ ಅನೃತಂ ನ ಮಾಯಾಚ, ಯಾರಿಗೆ ಜಿಹ್ಮವಾಗಲಿ, ಜಿಹ್ಮ ಅಂದ್ರೆ ಕಪಟ ಬುದ್ಧಿ, ಮೋಸ ಮಾಡುವಂತ ಬುದ್ಧಿ, ಅನೃತ ಅಂದ್ರೆ ಸುಳ್ಳು ಹೇಳೋಂತ ಬುದ್ಧಿ, ಮಾಯಾ ಅಂದ್ರೆ ಹೊರಗೊಂದು ಒಳಗೊಂದು ತೋರ್ಸ್ಕೊಳ್ಳುವಂತ ಬುದ್ಧಿ, ನ ಯಾರಿಗೆ ಈ ರೀತಿಯಾದ ಬುದ್ಧಿ ಇರೋದಿಲ್ವೋ ಅವರಿಗೆ ವಿರಜಃ ಬ್ರಹ್ಮಲೋಕ ಅಂತ, ಅವರಿಗೆ ಇನ್ನೂ ಉತ್ತಮವಾದ ಸೂರ್ಯ ಮಾರ್ಗದಲ್ಲಿ ಸಿಗುವಂತ ಬ್ರಹ್ಮಲೋಕ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನ ಇದನ್ನ ಭಾಷ್ಯದ ಸಮೇತ ನೋಡೋಣ. ಯಹ ತು ಪುನಃ ಆದಿತ್ಯೋಪಲಕ್ಷಿತಃ ಉತ್ತರಾಯಣಃ ಪ್ರಾಣಾತ್ಮ ಭಾವಃ ವಿರಜಃ ಶುದ್ಧಃ ನ ಚಂದ್ರ ಬ್ರಹ್ಮಲೋಕವತ್ ರಜಸ್ವಲಃ ವೃದ್ಧಿಕ್ಷಯಾದಿಯುಕ್ತಃ ಅಸೌ ತೇಷಾಂ. ಇನ್ನು ಯಹ ತು ಪುನಃ ಆದಿತ್ಯೋಪಲಕ್ಷಿತಃ, ಆದಿತ್ಯ ಅನ್ನೋ ಉಪಲಕ್ಷಣವುಳ್ಳ ಉತ್ತರಾಯಣ ಮಾರ್ಗದಿಂದ ಹೋಗುವಂತವ್ರಿಗೆ ಪ್ರಾಣಾತ್ಮ ಭಾವ, ಅವ್ರಿಗಿನ್ನ ಏನಿರುತ್ತೆ ಪ್ರಾಣಾತ್ಮ ಭಾವ. ಪ್ರಾಣಾತ್ಮ ಭಾವ ಅಂದ್ರೆ ಎಲ್ಲವೂ ಪ್ರಾಣ ಸ್ವರೂಪವಾಗಿದೆ, ಎಲ್ಲವೂ ಪ್ರಜಾಪತಿ ಸ್ವರೂಪವಾಗಿದೆ ಅಂತ ಯಾರಿಗೆ ನೋಡ್ಕೊಳಕ್ಕೆ ಬರುತ್ತೋ, ವಿರಜಃ ಯಾವುದೇ ಕಲ್ಮಶಗಳು ಇರಲ್ವೋ ಅಂತಹ ಒಂದು ಶುದ್ಧ ಲೋಕ ಸಿಗುತ್ತೆ. ಏನಕ್ಕಂಗ್ ಹೇಳ್ತಿರೋದು, ಮತ್ತೆ ಇಲ್ಲಿ ಹೇಳ್ತಿದ್ದಾರೆ ನ ಚಂದ್ರ ಬ್ರಹ್ಮಲೋಕವತ್ ರಜಸ್ವಲಃ, ಚಂದ್ರ ಲೋಕದಂತೆ ಇರೋದಿಲ್ಲ, ಕಲ್ಮಶದಿಂದ ಕೂಡಿರೋದಿಲ್ಲ. ರಜಸ್ವಲಃ ಅಂದ್ರೆ ಕಲ್ಮಶದಿಂದ ಕೂಡಿರೋದಿಲ್ಲ. ಯಾಕೆ ಹಂಗ ಹೇಳ್ತಿರೋದು ಅಂದ್ರೆ ವೃದ್ಧಿಕ್ಷಯಾದಿ ಯುಕ್ತ ಅಂದ್ರೆ ಆ ಬ್ರಹ್ಮಲೋಕಕ್ಕೆ ಹೋದವ್ರಿಗೆ ಏನಾಗುತ್ತೆ, ಅವರ ಪುಣ್ಯ ಮುಗಿದ ತಕ್ಷಣ ಮತ್ತೆ ಬರ್ಬೇಕಾಗತ್ತೆ. ಮತ್ತೆ ವೃದ್ಧಿ ಅಂದ್ರೆ ಪುಣ್ಯ ಸಂಪಾದನೆ ಮಾಡ್ಕೊಂಡು ಮತ್ತೆ ಹೋಗ್ಬೇಕಾಗತ್ತೆ. ಕ್ಷಯ ಅಂದ್ರೆ ಪುಣ್ಯ ಮುಗಿದ್ಮೇಲೆ ಮತ್ತೆ ಬರ್ಬೇಕಾಗತ್ತೆ. ಆ ಹೋಗೋದು ಬರೋದು ಅನ್ನೋದು ಇಲ್ಲದೆ ಇರೋದಕ್ಕೋಸ್ಕರ ಇಲ್ಲಿ ಆ ಒಂದು ವ್ಯತ್ಯಾಸ, ಆ ಒಂದು ಡಿಫ್ರೆನ್ಸ್ ತೋರ್ಸೋದಕ್ಕೋಸ್ಕರ ಮಾತ್ರ ಇಲ್ಲಿ ವಿರಜಃ ಶುದ್ಧ ಅಂತ ಹೇಳಿರೋದು. ಅಷ್ಟೇ ಹೊರತು ಆ ಬ್ರಹ್ಮಲೋಕ ತುಂಬಾ ಚೆನ್ನಾಗಿದೆ, ಈ ಬ್ರಹ್ಮಲೋಕ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ ಅನ್ನೋ ರೀತಿ ಅಲ್ಲ. ವಿರಜಃ ಅಂದ್ರೆ ಇಲ್ಲಿ ವೃದ್ಧಿ ಕ್ಷಯಗಳಿಂದ ಕೂಡಿದೆ ಈ ಬ್ರಹ್ಮಲೋಕ, ಚಂದ್ರ ಮಾರ್ಗದಿಂದ ಹೋಗುವಂಥದ್ದು ಅನ್ನೋದನ್ನ ಹೇಳೋದಕ್ಕೆ ಈ ರೀತಿ ಹೇಳ್ತಿರೋದು. ಅಸೌ ತೇಷಾಂ, ಆ ರೀತಿ ಆ ರೀತಿಯಾದ ಲೋಕ ಸಿಗುತ್ತೆ. ಕೇಶಾಂ ಇತಿ ಉಚ್ಯತೆ, ಯಾರಿಗ್ ಸಿಗುತ್ತೆ ಆ ರೀತಿಯಾದ ಬ್ರಹ್ಮಲೋಕ ಅಂದ್ರೆ ಯಥಾ ಗೃಹಸ್ಥಾನಾಂ ಅನೇಕೆ ವಿರುದ್ಧ ಸಂವ್ಯವಹಾರ ಪ್ರಯೋಜನವತ್ವಾತ್ ಜಿಹ್ಮಂ ಕೌಟಿಲ್ಯಂ ವಕ್ರಭಾವಃ ಅವಶ್ಯಂ ಭಾವಿ ತಥಾ ನ ಏಷು ಜಿಹ್ಮಂ. ಇನ್ನ ಯಾರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಗೃಹಸ್ಥಾಶ್ರಮದಲ್ಲಿರೋರಿಗೆ ಅನೇಕೆ ವಿರುದ್ಧ ಸಂವ್ಯವಹಾರ ಅಂದ್ರೆ ಗೃಹಸ್ಥಾಶ್ರಮದಲ್ಲಿರೋರ್ಗೆ ಎಷ್ಟೋ ಸಾರಿ ಅನೇಕೆ ಅಂದ್ರೆ ಎಷ್ಟೋ ಸಾರಿ ವಿರುದ್ಧ ಸಂವ್ಯವಹಾರ, ಬೇರೆ ಬೇರೆಯಾಗಿ ವಿರುದ್ಧವಾದ ವ್ಯವಹಾರಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಪ್ರಯೋಜನವತ್ವಾತ್, ಅವರ ಕಾರ್ಯಸಿದ್ಧಿಗೋಸ್ಕರ ಪ್ರಯೋಜನದಕ್ಕೋಸ್ಕರ ಅವರ ಕಾರ್ಯಸಿದ್ಧಿಗೋಸ್ಕರ ಅಂದ್ರೆ ಯಾವುದೋ ಒಂದು ಪ್ರಯೋಜನವನ್ನ ಪಡೆಯೋದಕ್ಕೋಸ್ಕರ ಜಿಹ್ಮಂ ಅಂದ್ರೆ ಕೌಟಿಲ್ಯಂ ವಕ್ರಭಾವ ಅವಶ್ಯಂ ಭಾವಿ. ಇನ್ನ ಕೌಟಿಲ್ಯ ಅಥವಾ ವಕ್ರಭಾವ ಮಾಡ್ಲೇಬೇಕಾಗುವಂತ ಪರಿಸ್ಥಿತಿ ಬರ್ಬೋದು. ವ್ಯವಹಾರದಲ್ಲಿ ನಡ್ಕೊಂತಾ ಇರ್ಬೇಕಾದ್ರೆ ಸುಳ್ಳು ಹೇಳೋಂಗ ಆಗ್ಬೋದು ಗೃಹಸ್ಥಾಶ್ರಮದಲ್ಲಿರೋರ್ಗೆ, ಅಥವಾ ಒಂದೊಂದ್ಸತಿ ಬೇರೆಯವ್ರಿಗೆ ನೋವಾಗುವಂಗ್ ಮಾತಾಡೋಂತ ಪರಿಸ್ಥಿತಿ ಬರ್ಬೋದು. ಯಾಕೆಂದ್ರೆ ವ್ಯವಹಾರ ಮಾಡೋದು ಲೌಕಿಕವಾದ ವ್ಯವಹಾರದಲ್ಲೇ ಪ್ರತಿ ಸತಿ ನಾನು ಹಿಂಗೇ ಇರ್ತೀನಿ ಅಂತ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ಬೋದು. ನಮ್ಗೆ ಅನವಶ್ಯಕವಾಗಿ ಯಾರೋ ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ಆಗ್ಲೂ ನಾವು ಸುಳ್ಳು ಹೇಳ್ತೀವಿ, ಅವರಿಂದ ತಪ್ಪಿಸ್ಕೊಳಕ್ ನೋಡ್ತೀವಿ. ಆ ರೀತಿ ಎಷ್ಟೋ ಸಂದರ್ಭಗಳಲ್ಲೇ ಬೇರೆ ಬೇರೆ ಪ್ರಯೋಜನಕ್ಕೋಸ್ಕರ ಕೌಟಿಲ್ಯಂ ಅಂದ್ರೆ ಕುಟಿಲ ಭಾವ, ವಕ್ರ ನಡವಳಿಕೆ ಅಂದ್ರೆ ಬೇರೆಯವ್ರಿಗೆ ನೋವಾಗೋ ಹಂಗೆ ವಕ್ರ ಸ್ವಭಾವದಿಂದ ಮಾತಾಡುವಂಥದ್ದು. ಅವಶ್ಯಂ ಭಾವಿ ಬರೋಂಗ್ ಆಗ್ಬೋದು, ಅಯ್ಯೋ ಈ ಸಮಯದಲ್ಲೇ ನಾನಿದ್ ಹೇಳಲೇಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ, ನಾನು ಈ ರೀತಿ ನಡ್ಕೊಳ್ಳೇಬೇಕಿಲ್ಲ ಅಂದ್ರೆ ನಡ್ಕೊಳ್ದೇ ಇದ್ರೆ ಈ ಕೆಲ್ಸಾನೇ ಆಗೋದಿಲ್ಲ ಅನ್ನೋ ತರ ಬರ್ಬೋದು. ಆದ್ರೂ ಕೂಡ ನ ಯೇಷು ಜಿಹ್ಮಂ, ಆದ್ರೂ ಅವ್ರು ಆ ರೀತಿ ನಡ್ಕೊಳಲ್ಲ. ಈ ಹಿಂದೆ ಹೇಳಿದಂತ ಕರ್ಮ ಮಾರ್ಗದಲ್ಲಿರುವಂತ ಗೃಹಸ್ಥರು ಒಂದೊಂದ್ಸತಿ ಬೇರೆ ಬೇರೆ ಪ್ರಯೋಜನಕ್ಕೋಸ್ಕರ, ಅವರು ಸಂಸಾರನ ನಡೆಸೋಂತ ಪ್ರಯೋಜನಕ್ಕೋಸ್ಕರ ಒಂದೊಂದ್ಸತಿ ಸುಳ್ಳು ಹೇಳಿರಬಹುದೇನೋ. ಆದ್ರೆ ಇದು ಉಪಾಸನೆ ಮಾಡ್ತಿರೋರ್ ವಿಷಯದಲ್ಲೇ ನ ಏಷು ಜಿಹ್ಮಂ, ಆ ಒಂದು ಸಮಯದಲ್ಲಿ ಕೂಡ ಯಾವುದೇ ಒಂದು ಪ್ರಯೋಜನಕ್ಕೋಸ್ಕರ ಕೂಡ ಯಾವುದೇ ವ್ಯವಹಾರ ಮಾಡ್ತಿದ್ದೀನಿ, ಇದನ್ನ
ನಾನು ಈ ಮೋಸ ಮಾಡ್ಲಿಲ್ಲ ಅಂದ್ರೆ ಆಗದೇ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲೂ ಕೂಡ ಆ ರೀತಿಯಾಗಿ ಅವರು ನಡ್ಕೋಬಾರ್ದು ಅಂತ ಹೇಳ್ತಾ ಇರೋದು. ಯಥಾಚ ಗೃಹಸ್ಥಾನಾಂ ಕ್ರೀಡಾದಿ ನಿಮಿತ್ತಂ ಅನೃತಂ ಅವರ್ಜನೀಯಂ ತಥಾ ನ ಯೇಷು ತತ್. ಇನ್ನ ಗೃಹಸ್ಥಾಶ್ರಮದಲ್ಲಿರುವಾಗ ಕ್ರೀಡಾದಿ ನಿಮಿತ್ತಂ ತಮಾಷೆ ಮಾಡ್ದೆ ಅಂತ ಹೇಳ್ಬಿಟ್ಟು ಒಂದೊಂದ್ಸತಿ ಸುಳ್ಳು ಹೇಳ್ತಾರೆ. ಹೇಳ್ಬೇಕು ಅಂತ ಅಲ್ದೆ, ಅಂದ್ರೆ ಈಗ ಈ ಸುಳ್ಳು ಹೇಳಿ ಏನೋ ದೊಡ್ಡ ತಪ್ಪು ಮಾಡ್ತಾ ಇದೀವಿ ಅನ್ನೋದಲ್ದೆ ತಮಾಷೆ ಮಾಡಿದ್ದು ಅಂತ ಹುಡುಗಾಟಕ್ಕೆ ಹೇಳೋದಾಗ್ಲಿ, ಆಟ ಆಡ್ತಿರ್ಬೇಕಾದ್ರೆ ಗೆಲ್ಲೋದಕ್ಕೋಸ್ಕರ ಮೋಸ ಮಾಡೋದಾಗ್ಲಿ, ಆ ರೀತಿಯಾಗಿ ಕೂಡ ನ ಯೇಷು ತತ್, ಆ ರೀತಿ ಕ್ರೀಡಾದಿ ನಿಮಿತ್ತಂ ಹಾಸ್ಯಕ್ಕೂ ಕೂಡ ಅನೃತಂ ಅವರ್ಜನೀಯಂ, ಅನೃತವನ್ನ ಯಾರು ಆ ರೀತಿ ಇರೋದಿಲ್ವೋ, ಆ ಅನೃತವನ್ನ ಬಿಡೋದಿಕ್ಕೆ ಆಗಲ್ಲ ಅಂತ ಇದ್ರೂ ಕೂಡ ಯಾರು ಆ ರೀತಿ ನಡ್ಕೊಳ್ಳೋದಿಲ್ವೋ, ಯಾರಲ್ಲೇ ಆ ರೀತಿಯಾದ ಬುದ್ಧಿ ಕೂಡ ಇಲ್ವೋ, ಅಂದ್ರೆ ತಮಾಷೆ ಕೂಡ ಸುಳ್ಳು ಹೇಳೋದಿಲ್ಲ ಅವರು. ವ್ಯವಹಾರದಲ್ಲಿ ಇದನ್ನ ಎಷ್ಟೋ ಸತಿ ನೋಡ್ತಾ ಇರ್ಬೋದು. ಮನೆಯವರೆಲ್ಲ ಜೊತೆಲಿ ಕೂತಿದ್ದಾಗ ಒಬ್ಬರನ್ನ ಯಾರನ್ನೋ ಅಳಿಸೋದು, ಸುಮ್ನೆ ಏನೋ ಹೇಳೋದು, ನಾನ್ ತಮಾಷೆಗೆ ಹೇಳ್ದೆ ಅಂತ ಮಾತಾಡೋದು, ಹಂಗೆಲ್ಲ ನಡ್ಕೊಳ್ಳೋದನ್ನ ನಾವು ನೋಡಿರ್ತೀವಿ. ಅವರೆಲ್ಲ ಒಳ್ಳೆಯವ್ರೆ, ಶಾಸ್ತ್ರೋಕ್ತವಾಗಿ ನಡ್ಕೊಂತಾ ಇರೋರೆ, ಧರ್ಮ ಮಾರ್ಗದಲ್ಲಿ ಇರೋರೇ ಆಗಿರ್ಬೋದು. ಆದ್ರೆ ಈ ಉಪಾಸನೆ ಮಾರ್ಗದಲ್ಲೇ ಅಂತ ಇರೋರು ಮಾತ್ರ ಆ ರೀತಿ ತಮಾಷೆಯಾಗಿ ಕೂಡ ಯಾರು ಮಾಡೋ ಹಂಗಿಲ್ಲ. ಯಾರು ತಮಾಷೆ ಕೂಡ ಮಾಡದೆ ಸ್ವಚ್ಛವಾದ ಸ್ವಭಾವ ಇರುತ್ತೋ, ಪ್ರತಿ ಸಮಯದಲ್ಲೂ ಸತ್ಯವನ್ನೇ ಹೇಳ್ತಿರ್ತಾರೋ ಅಂತವ್ರಿಗೆ ಈ ಬ್ರಹ್ಮಲೋಕ ಸಿಗುತ್ತೆ, ಅಂದ್ರೆ ಉತ್ತಮವಾದ ಬ್ರಹ್ಮಲೋಕಗಳು ಸಿಗುತ್ತೆ. ತಥಾ ಹಾಗೆಯೇ ಮಾಯಾ ಗೃಹಸ್ಥಾನಾಮಿವ ನ ಏಷು ವಿದ್ಯತೆ. ಯಾವ ಗೃಹಸ್ಥರಿಗೆ ಮಾಯೆ ಅನ್ನೋ ಸ್ವಭಾವ ಸ್ವಲ್ಪವೂ ಇರೋದಿಲ್ವೋ ಅಂತ. ಇನ್ನ ಹಂಗಂದ್ರೆ ಏನು ಅಂದ್ರೆ ಮಾಯಾ ನಾಮ ಬಹಿಃ ಅನ್ಯಥಾ ಆತ್ಮಾನಂ ಪ್ರಕಾಶ್ಯ ಅನ್ಯಥಾ ಏವ ಕಾರ್ಯಂ ಕರೋತಿ ಸ ಮಾಯಾ ಮಿಥ್ಯಾಚಾರ ರೂಪ. ಯಾರು ಹೊರಗಡೆ ಒಂದ್ ರೀತಿ ಅವ್ರನ್ನ ತೋರ್ಸ್ಕೊಂತಾ ಇರ್ತಾರೆ, ಅನ್ಯಥಾ ಏವ ಕಾರ್ಯಂ ಕರೋತಿ, ಇನ್ನ ಕೆಲಸ ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ಬೇರೆ ರೀತಿನೇ ಮಾಡ್ತಾ ಇದ್ದಾರೆ. ಹೊರಗಡೆ ಅವ್ರನ್ನ ಅವರು ಒಂದ್ ರೀತಿ ತೋರ್ಸ್ಕೊಂತಾ ಇದ್ದಾರೆ, ಅವ್ರು ಮಾಡ್ತಿರೋ ಕೆಲಸ ಮಾತ್ರ ಬೇರೆ ತರಾನೇ ಇರುತ್ತೆ. ಅದನ್ನ ಮಾಯಾ ಮಿಥ್ಯಾಚಾರ ರೂಪ ಅಂತ ಹೇಳ್ತಾರೆ. ಅದನ್ನೇ ಅವರು ಮೋಸದಿಂದ ನಡ್ಕೊಂತಾ ಇದ್ದಾರೆ ಅಂತ, ಒಳಗೊಂದು ಹೊರಗೊಂದು ಇರೋದು ಅಂತ ಹೇಳ್ತಾರಲ್ಲ, ಅಂದ್ರೆ ಆ ರೀತಿ ಮಾಯಾ ಇತಿ ಏವಮಾದಯ ದೋಷಾಹ ಅಂದ್ರೆ ಹಿಂದೆ ಹೇಳಿರುವಂತ ಜಿಹ್ಮ, ಅನೃತ, ಮಾಯಾ ಈ ರೀತಿಯಾದ ದೋಷಗಳು ಯೇಷು ಏಕಾಕಿಷು, ಈ ರೀತಿಯಾದ ಮುಂತಾದ ದೋಷಗಳು ಯಾರು ಒಬ್ಬರಿಗೆ, ಯಾವಾಗ ಬ್ರಹ್ಮಚರಿ, ವಾನಪ್ರಸ್ಥ, ಸನ್ಯಾಸಿ ಇವರಲ್ಲೇ ಯಾರೆಲ್ಲಾದ್ರೂ ಸರಿ, ಇವರಲ್ಲೇ ನಿಮಿತ್ತಾಭಾವಾತ್ ಕಾರಣ ಇದ್ರೂ ಕಾರಣ ಇಲ್ಲದೆ ಹೋದ್ರು ಈ ರೀತಿ ದೋಷಗಳು ನ ವಿದ್ಯಂತೆ. ಬ್ರಹ್ಮಚರ್ಯಾಶ್ರಮದಲ್ಲಿರೋರ್ಗಾಗಿರ್ಬೋದು, ವಾನಪ್ರಸ್ಥ ಅಥವಾ ಸನ್ಯಾಸಾಶ್ರಮದಲ್ಲಿರೋರ್ಗಾಗಿರ್ಬೋದು. ಯಾಕೆ ಅಂದ್ರೆ ಉಪಾಸನೆಗಳನ್ನೆಲ್ಲ ಜಾಸ್ತಿ ಮಾಡೋದು ಅವರೇ ಆಗಿರೋದ್ರಿಂದ ಈ ರೀತಿ ಅಂದ್ರೆ ಪರಸ್ಪರವಾದ ವಿರುದ್ಧವಾದ ಕಾರಣದಲ್ಲಿ ಇದ್ವಿ ನಾವು, ಅದಕ್ಕೆ ಈ ರೀತಿ ನಡ್ಕೊಂಡ್ವಿ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಅಂತ ಪರಸ್ಪರ ವಿರುದ್ಧ ಸ್ವಭಾವ, ವಿರುದ್ಧ ವ್ಯವಹಾರಗಳನ್ನ ಮಾಡ್ತಾ ಇದ್ರು ಯಾವುದೋ ಪ್ರಯೋಜನಕ್ಕೋಸ್ಕರ ಕೂಡ, ಆ ನಿಮಿತ್ತದಿಂದ ಕೂಡ ಅವ್ರು ಈ ರೀತಿ ನಡ್ಕೊಳ್ದೆ ನ ವಿದ್ಯಂತೆ, ಯಾರು ಆ ರೀತಿ ನಡ್ಕೊಳ್ಳೋದಿಲ್ವೋ ತತ್ ಸಾಧನಾನುರೂಪೇಣ ಏವ, ಅವರ ಸಾಧನಕ್ಕೆ ಅನುಗುಣವಾಗಿಯೇ, ಅವ್ರು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲೂ ಅವ್ರು ಆ ರೀತಿ ಸುಳ್ಳನ್ನ ಹೇಳಿ ಅಥವಾ ಮೋಸ ಮಾಡಿ ಬೇರೆಯವ್ರಿಗೆ ನೋವಾಗೋ ರೀತಿ ನಡ್ಕೊಂಡಿಲ್ಲ. ಆ ರೂಪೇಣ ಏವ, ಆ ಸಾಧನದ ರೂಪದಿಂದಲೇ, ಆ ಸಾಧನಕ್ಕೆ ಅನುಗುಣವಾಗಿ ಅವ್ರಿಗೆ ತೇಷಾಂ ಅಸೌ ವಿರಜಃ ಬ್ರಹ್ಮಲೋಕ, ಈ ವಿರಜಃ ಅಂದ್ರೆ ಕಲ್ಮಶವಿಲ್ಲದೆ ಇರುವಂತ ಬ್ರಹ್ಮಲೋಕ, ಉತ್ತಮವಾದ ಲೋಕಗಳು ಅವ್ರಿಗೆ ಸಿಗುತ್ತೆ. ಇತಿ ಏಷಾ ಜ್ಞಾನಯುಕ್ತ ಕರ್ಮವತಾಂ ಗತಿ, ಏಷಾ ಗತಿ, ಯಾರಿಗೆ ಈ ರೀತಿಯಾದ ಗತಿ ಯಾರಿಗೆ ಸಿಗುತ್ತೆ, ಜ್ಞಾನಯುಕ್ತ ಕರ್ಮವತಾಂ, ಜ್ಞಾನದಿಂದ ಕೂಡಿರುವಂತ ಕರ್ಮ ಮಾಡ್ತಿರೋರ್ಗೆ, ಅಂದ್ರೆ ಜ್ಞಾನ ಅಂದ್ರೆ ಇಲ್ಲಿ ಉಪಾಸನ ಸಹಿತವಾದ ಕರ್ಮಗಳನ್ನ ಮಾಡ್ತಿರೋರ್ಗೆ ಈ ರೀತಿಯಾದ ಗತಿ ಸಿಗುತ್ತೆ, ಅಂದ್ರೆ ಈ ರೀತಿಯಾದ ಲೋಕಗಳು ಸಿಗುತ್ತೆ. ಪೂರ್ವೋಕ್ತಃ ತು ಬ್ರಹ್ಮಲೋಕಃ ಕೇವಲ ಕರ್ಮಿಣಾಂ ಚಂದ್ರಲಕ್ಷಣಃ ಇತಿ. ಇನ್ನ ಇದಕ್ಕೆ ಹಿಂದಿನ ಮಂತ್ರದಲ್ಲಿ ಹೇಳಿರುವಂತ ಬ್ರಹ್ಮಲೋಕ ಯಾರಿಗೆ ಸಿಗುತ್ತೆ, ಕೇವಲ ಕರ್ಮಿಗಳಿಗೆ. ಈ ಕೇವಲ ಕರ್ಮಿಗಳಲ್ಲೇ ಶರೀರಾಭಿಮಾನ ಎಲ್ಲ ಜಾಸ್ತಿ ಇರೋದ್ರಿಂದ ಅವರು ಕೆಲವೊಂದು ನಿಮಿತ್ತ ಕಾರಣದಿಂದ, ಕೆಲವೊಂದು ಪ್ರಯೋಜನಕ್ಕೋಸ್ಕರ ಅಲ್ಲಲ್ಲಿ ಅವರ ಸಂಸಾರವನ್ನು ನಡೆಸೋದಕ್ಕೋಸ್ಕರ, ಯಾಕೆಂದ್ರೆ ಅವ್ರಿಗೆ ಅಭಿಮಾನ ಇರುತ್ತೆ, ಸಂಸಾರ ಅಂತ ಈಗ ಇದನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋ ಆಸೆಗಳಿರುತ್ತೆ ಅವ್ರಿಗೆ. ಆ ಒಂದು ಕಾರಣಕ್ಕೋಸ್ಕರ ಶಾಸ್ತ್ರ ಮಾರ್ಗದಲ್ಲೇ ನಡ್ಕೊಂತಿದ್ರು ಒಂದೊಂದ್ಸತಿ ಅವರು ಸುಳ್ಳು ಹೇಳೋಂಗ್ ಆಗ್ಬೋದು, ಅಥವಾ ಹಾಸ್ಯಕ್ ತಮಾಷೆಗೆ ಸುಳ್ಳು ಹೇಳ್ಬೋದು, ಅಥವಾ ಕೆಲವೊಬ್ಬರ ಜೊತೆ ಕಟುವಾಗಿ ಮಾತಾಡುವಂತ ಸಂದರ್ಭ ಬರ್ಬೋದು, ಅವ್ರು ಮಾಡಿರಬಹುದು ಕೂಡ. ಅವರು ಯಾರು ಕೇವಲ ಕರ್ಮಿಗಳು,
ಆದ್ರೆ ಉಪಾಸನೆ ಮಾಡ್ತಿರೋರು ಮಾತ್ರ ಅದೆಲ್ಲ ಸಾಧ್ಯನೇ ಇಲ್ಲ, ಅವ್ರು ಆ ರೀತಿ ನಡ್ಕೊಳ್ಳೋ ಹಾಗೆ ಇಲ್ಲ ಅಂತ ಅರ್ಥ. ಇನ್ನ ಇಲ್ಲಿಗೆ ಪ್ರಶ್ನೋಪನಿಷತ್ತಿನ ಮೊದಲನೆಯ ಪ್ರಶ್ನೆ ಮುಗಿಯುತ್ತೆ. ಕಬಂದಿ ಕಾತ್ಯಾಯನ ಮಹರ್ಷಿಗಳು ಕೇಳಿದ ಮೊದಲನೇ ಪ್ರಶ್ನೆ, ಅದಕ್ಕೆ ಪಿಪ್ಪಲಾದ ಮಹರ್ಷಿಗಳು ಕೊಟ್ಟ ಉತ್ತರ. ಇನ್ನು ನಾವು ಒಂದ್ಸತಿ ಪ್ರಶ್ನೋಪನಿಷತ್ತಿನ ಮೊದಲನೇ ಪ್ರಶ್ನೆಯಲ್ಲೇ ಬಂದ ಮಂತ್ರಗಳ ಅರ್ಥ ಏನು ಅನ್ನೋದನ್ನ ನೋಡೋಣ. ಪ್ರಶ್ನೋಪನಿಷತ್ತು ಸುಕೇಶಾಚ ಭಾರದ್ವಾಜ ಶೈಬ್ಯಶ್ಚ ಸತ್ಯಕಾಮಃ ಅಂತ 6 ಜನ ಋಷಿಗಳ ಬಗ್ಗೆ ಶುರುವಾಗುತ್ತೆ. ಅಂದ್ರೆ 6 ಜನ ಋಷಿಗಳು ಅವರಿಗೆ ಬ್ರಹ್ಮನಿಷ್ಠರಾಗಿದ್ರು, ಬ್ರಹ್ಮಪರರಾಗಿದ್ರು. ಆದ್ರೂ ಕೂಡ ಪರಬ್ರಹ್ಮಾನ್ವೇಷಮಾಣಾಹ, ಪರಬ್ರಹ್ಮ ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ. ಉಪಾಸನೆಗಳನ್ನ ಮಾಡಿದ್ರು ಅವರು. ಆ ಪರಬ್ರಹ್ಮಾನ್ವೇಷಮಾಣಾಹ, ಪರಬ್ರಹ್ಮದ ವಿಷಯವನ್ನ ತಿಳ್ಕೋಬೇಕು ಅಂತ ಭಗವಂತಂ ಪಿಪ್ಪಲಾದಂ ಉಪಸನ್ನಾಹ, ಪಿಪ್ಪಲಾದ ಮಹರ್ಷಿಗಳ ಬಳಿ ಬರ್ತಾರೆ ಅವರು. ಅದಕ್ಕೆ ಪಿಪ್ಪಲಾದ ಮಹರ್ಷಿಗಳು ಏನ್ ಹೇಳ್ತಾರೆ, ನೀವು ಮತ್ತೆ ಭೂಯಃ ಅಂದ್ರೆ ಮತ್ತೆ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸ್ಯಥ, 1 ಸಂವತ್ಸರಗಳ ಕಾಲ ಮತ್ತೆ ನನ್ನ ಆಶ್ರಮದಲ್ಲೇ ನೀವು ತಪಸ್ಸು ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಂಡು ಶ್ರದ್ಧೆಯಿಂದ ಇರಿ. ಅದಾದ್ಮೇಲೆ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ, ಅದಾದ್ಮೇಲೆ ನಿಮ್ಗೆ ಯಾವ ಪ್ರಶ್ನೆಗಳಿದೆಯೋ ಪರಬ್ರಹ್ಮದ ವಿಷಯದಲ್ಲಿ ಅದನ್ನ ಕೇಳಿ, ನನಗೆ ಗೊತ್ತಿದ್ರೆ ಅದನ್ನ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಅವಾಗ 1 ವರ್ಷ ಆದ ನಂತರ ಮೊದಲನೇ ಪ್ರಶ್ನೆನ ಕಬಂದಿ ಕಾತ್ಯಾಯನ ಅನ್ನೋ ಮಹರ್ಷಿಗಳು ಕೇಳ್ತಾರೆ. ಭಗವಾನ್ ಕುತೋಹವ ಇಮಾಹ ಪ್ರಜಾಹ ಪ್ರಜಾಯಂತೆ ಇತಿ, ಅಂದ್ರೆ ಸೃಷ್ಟಿಯ ಕ್ರಮ, ಜಗತ್ತಿನ ಸೃಷ್ಟಿಯ ಕ್ರಮವನ್ನ ಹೇಳಿ ಅಂತ ಕೇಳ್ತಾರೆ ಕಬಂದಿ ಕಾತ್ಯಾಯನ ಮಹರ್ಷಿಗಳು. ಅದಕ್ಕೆ ಉತ್ತರವಾಗಿ ಪಿಪ್ಪಲಾದ ಮಹರ್ಷಿಗಳು ಏನು ಹೇಳ್ತಾರೆ, ಪೂರ್ವ ಕಲ್ಪದಲ್ಲ ಎಲ್ಲರಿಗಿಂತ ಯಾರು ಉತ್ಕೃಷ್ಟ ಸಾಧನೆ ಮಾಡಿರ್ತಾರೋ ಅವರು ಈಗಿನ ಕಲ್ಪದಲ್ಲೇ ಪ್ರಜಾಪತಿಯಾಗಿರ್ತಾರೆ. ಆ ಪ್ರಜಾಪತಿಯಿಂದಲೇ ಸೃಷ್ಟಿ ಪ್ರಾರಂಭ ಆಗುತ್ತೆ ಅಂತ ತಿಳಿಸ್ತಾರೆ. ತಸ್ಮೈ ಅಂದ್ರೆ ಈ ರೀತಿ ಪ್ರಶ್ನೆ ಮಾಡಿದವ್ರಿಗೆ ಏನ್ ಹೇಳ್ತಾರೆ, ಪ್ರಜಾಕಾಮಃ ವೈ ಪ್ರಜಾಪತಿ ಸಹ ತಪಃ ಅತಪ್ಯತ, ಪ್ರಜಾಕಾಮನಾಗಿ ಪ್ರಜಾಪತಿ ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಿದ್ಮೇಲೆ ಏನ್ ಮಾಡ್ತಾನೆ, ಮಿಥುನ ಉತ್ಪಾದಯತೆ ರೈಂಚ ಪ್ರಾಣಂಚ, ಮಿಥುನಗಳ ಒಂದು ಸೃಷ್ಟಿಯನ್ನ ಮಾಡ್ತಾನೆ. ರೈ ಮತ್ತು ಪ್ರಾಣ, ರೈ ಅಂದ್ರೆ ಚಂದ್ರ, ಪ್ರಾಣ ಅಂದ್ರೆ ಸೂರ್ಯ. ಸೂರ್ಯ ಚಂದ್ರ ರೂಪದವಾಗಿರೋ ಮಿಥುನಗಳ ಉತ್ಪಾದನೆಯನ್ನ ಮೊದಲು ಮಾಡ್ತಾರೆ ಅವರು. ಇನ್ನ ಈ ಮಿಥುನಗಳ ಉತ್ಪಾದನೆಯಿಂದಾನೆ ಅಂದ್ರೆ ಈ ಸೂರ್ಯ ಚಂದ್ರರಿಂದಾನೆ ಕ್ರಮವಾಗಿ ಸೃಷ್ಟಿ ಎಲ್ಲನೂ ಆಗುತ್ತೆ ಅಂತ. ಇನ್ನ ಮುಂದೆ ಆದಿತ್ಯ ಅಂದ್ರೆ ಯಾರು, ಚಂದ್ರ ಅಂದ್ರೆ ಯಾರು ಅನ್ನೋದನ್ನ ವರ್ಣಿಸ್ತಾರೆ. ಆದಿತ್ಯೋಹ ವೈ ಪ್ರಾಣಾಹ ರಹಿ ಏವ ಚಂದ್ರಮಾಹ, ಅಂದ್ರೆ ಆದಿತ್ಯನೇ ಪ್ರಾಣ ಸ್ವರೂಪನು. ರೈ ಅಂತ ಏನು ಹೇಳಿದ್ರು ಮಿಥುನಗಳಲ್ಲೇ ಅದು ಚಂದ್ರ ಸ್ವರೂಪ. ಆದಿತ್ಯನು ವಿಷಯಿ ಸ್ವರೂಪ. ರೈ ಅಂತ ಏನ್ ಹೇಳಿದ್ರು ಅದು ವಿಷಯ ಸ್ವರೂಪ, ಅಂದ್ರೆ ಎಲ್ಲವನ್ನೂ ನೋಡೋನಾಗಿರ್ತಾನೆ ಆದಿತ್ಯ, ಎಲ್ಲವನ್ನೂ ನೋಡೋನು ಅನುಭವಿಸೋನಾಗಿರ್ತಾನೆ. ಇನ್ನ ಚಂದ್ರಮ ರೈ ಅಂತ ಏನ್ ಹೇಳ್ತೀವೋ ಅನ್ನ ಸ್ವರೂಪವಾಗಿರ್ತಾನೆ ಅವನು ಅಂತ. ಇನ್ನ ಅಥ ಆದಿತ್ಯ ಉದಯನ್ ಯತ್ ಪ್ರಾಚೀನ್ ದಿಶಿಂ ಪ್ರವಿಶತಿ ಅಂತ ಶುರುವಾಗತ್ತೆ 6ನೇ ಮಂತ್ರ. ಅಂದ್ರೆ ಆದಿತ್ಯ ಏನ್ ಮಾಡ್ತಾನೆ, ಎಲ್ಲರಿಗೂ ತನ್ನ ಪ್ರಾಣ ಶಕ್ತಿಯನ್ನ ಕೊಡ್ತಾನೆ. ತನ್ನ ಸೂರ್ಯ ರಶ್ಮಿಯಿಂದ ಎಲ್ಲರಲ್ಲೂ ಚೈತನ್ಯವನ್ನ ತುಂಬ್ತಾನೆ. ಅದಾದ್ಮೇಲೆ ಎಲ್ಲವನ್ನೂ ಮತ್ತೆ ಅವನಲ್ಲೇ ಉಪಸಂಹಾರ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಸರ್ವ ಪ್ರಾಣಿ ರೂಪವಾಗಿರೋನು ಆ ಆದಿತ್ಯನೇ. ಅವನ ರಶ್ಮಿಗಳನ್ನ ಎಲ್ಲಾ ದಿಕ್ಕುಗಳಲ್ಲೂ ಹರಡ್ತಾನೆ. ಅಂದ್ರೆ ಎಲ್ಲರೂ ಅವನ ಸ್ವರೂಪವೇ ಆಗೋಗ್ತೀವಿ. ಆಮೇಲೆ ಎಲ್ಲವನ್ನೂ ತನ್ನಲ್ಲೇ ಹಿಂತಿರುಗಿ ತಗೊಂತಾನೆ ಅವನು ಅನ್ನೋದನ್ನ ವಿವರಿಸಿ, ಆ ಆದಿತ್ಯನಾಗೆ ಇರೋ ಬೇರೆ ಬೇರೆ ಹೆಸರುಗಳು ಏನು, ವಿಶ್ವರೂಪಂ ಹರಿಣಂ ಜಾತವೇದಸಂ ಪರಾಯಣಂ ಜ್ಯೋತಿ ಏಕಂ ತಪಂತಂ ಅಂತ ಎಲ್ಲ ಆದಿತ್ಯನಿಗೆ ಇರೋ ಬೇರೆ ಬೇರೆ ಹೆಸರುಗಳನ್ನೆಲ್ಲ ವಿವರಿಸ್ತಾರೆ. ಅದ ಏನಕ್ಕೆ ಹಂಗ್ ಹೇಳ್ತಾರೆ, ಏನಕ್ಕೆ ಅವನಿಗೆ ಜಾತವೇದಸಂ ಅಂತ ಹೇಳ್ತಾರೆ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ ಭಾಷ್ಯದ ಸಮೇತಾನೆ. ಎಲ್ಲವನ್ನೂ ತಿಳ್ಕೊಂತಾನೆ ಅವನು, ಮತ್ತೆ ಅಗ್ರನಾಗಿರ್ತಾನೆ ಅವನು, ಎಲ್ಲರಿಗೂ ಸಾಕ್ಷಿಯಾಗಿರ್ತಾನೆ, ಸಾಕ್ಷಿ ಸ್ವರೂಪನಾಗಿರ್ತಾನೆ ಅವನು ಅಂತ. ಅದಾದ್ಮೇಲೆ ಸಂವತ್ಸರೋ ವೈ ಪ್ರಜಾಪತಿ ತಸ್ಯ ಅಯನೆ ದಕ್ಷಿಣಂಚ ಉತ್ತರಂಚ, ಸಂವತ್ಸರ ರೂಪಿಯಾದ ಪ್ರಜಾಪತಿಯನ್ನ ತಿಳಿಸ್ತಾರೆ. ಅಂದ್ರೆ ಸಂವತ್ಸರ ರೂಪಿಯಾದ ಪ್ರಜಾಪತಿಯ ಅವಯವಗಳು ಯಾವುದು ಅಂದ್ರೆ ದಕ್ಷಿಣಾಯನ ಉತ್ತರಾಯಣ ಅಂತ. ಇಷ್ಟಾಪೂರ್ತೆ ಕೃತಂ ಇತ್ಯುಪಾಸತೆ, ಯಾರು ಇಷ್ಟಾಪೂರ್ತಿ ದತ್ತ ಕಾರಿಣಾಮ್ ಅಂತ ಹೇಳಿದ್ರಲ್ಲ, ಆತರ ಇಷ್ಟಾಪೂರ್ತ ದತ್ತ ಕಾರ್ಯಗಳನ್ನ ಯಾರು ಮಾಡ್ತಾರೋ ಅವರು ಚಂದ್ರಲೋಕಕ್ಕೆ ಹೋಗ್ತಾರೆ.
ಅಂತ ಅವರು ಪ್ರಜಾಕಾಮರಾಗಿರ್ತಾರೆ. ಅವರು ದಕ್ಷಿಣ ಮಾರ್ಗವಾಗಿ ಚಂದ್ರಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ಇನ್ನ ಉಪಾಸನೆಯನ್ನ ಯಾರು ಮಾಡ್ತಾರೋ, ಬ್ರಹ್ಮಚರ್ಯ ಪಾಲನೆ ಶ್ರದ್ಧೆಯಿಂದ ಯಾರಿರ್ತಾರೋ ಅವರು ಮತ್ತೆ ಬರ್ದೇ ಇರೋಂತ ಉತ್ತಮವಾದ ಗತಿಗಳನ್ನ ಪಡಿತಾರೆ. ಅಂದ್ರೆ ಪ್ರಜಾಪತಿಯ ಲೋಕವನ್ನೇ ಪಡಿತಾರೆ. ಏನಕ್ಕೆ? ಅವರು ಅಹಂಗ್ರೋಪಾಸನೆಯನ್ನ ಮಾಡ್ತಾ ಇರ್ತಾರೆ. ನಾನೇ ಪ್ರಜಾಪತಿ ಅನ್ನೋ ಭಾವನೆಯಿಂದ ಉಪಾಸನೆಯನ್ನ ಮಾಡ್ತಾ ಇರ್ತಾರೆ. ಪ್ರಪಂಚದಲ್ಲಿ ಅವರ ಶರೀರ, ನಾನು ಈ ಕೆಲಸ ಮಾಡುವಂತ ಕರ್ತ ಅನ್ನೋ ಭಾವನೆ ಬಿಟ್ಟು ಅವರಿಗೆ ಎಷ್ಟೋ ಉತ್ಕೃಷ್ಟವಾದ ಭಾವನೆ, ಅಂದ್ರೆ ಇಡೀ ಪ್ರಪಂಚನೇ ನಾನು, ಈ ಪ್ರಜಾಪತಿಯೇ ನಾನು ಅನ್ನೋ ರೀತಿ ಉಪಾಸನೆ ಮಾಡ್ತಿರೋದ್ರಿಂದ ಆ ಪ್ರಜಾಪತಿಯ ಲೋಕನೇ ಸಿಗುತ್ತೆ ಅವ್ರಿಗೆ ಅನ್ನೋದು ಹೇಳಿದ್ರು. ಅದಾದ್ಮೇಲೆ ಪ್ರಜಾಪತಿಯ ಲೋಕನೇ ಸಿಗುತ್ತೆ ಅಂದ್ಮೇಲೆ ಅದು ಸೂರ್ಯ ಮಾರ್ಗವಾಗಿ ಹೋಗ್ತಾರೆ. ಅದಕ್ಕೆ ಸೂರ್ಯನನ್ನ ವರ್ಣಿಸ್ತಾರೆ. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ಅಂತ. ದ್ವಾದಶಾಕೃತಿಂ ಅಂದ್ರೆ ಮಾಸಗಳೇ ಅವನಿಗೆ ಅವಯವಗಳಾಗಿರುತ್ತೆ, ಋತುಗಳೇ ಅವನ ಕಾಲುಗಳಾಗಿರುತ್ತೆ ಅನ್ನೋದನ್ನೆಲ್ಲ ವಿವರಿಸ್ತಾರೆ. ಅದಾದ್ಮೇಲೆ 12ನೇ ಮಂತ್ರದಲ್ಲೇ ಮಾಸರೂಪಿಯಾದ ಪ್ರಜಾಪತಿಯನ್ನ ವರ್ಣಿಸ್ತಾರೆ. ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅನ್ನೋ 2 ರೂಪಗಳಿಂದ ಕಾಣ್ತಾನೆ ಪ್ರಜಾಪತಿ. ಯಾರಿಗೆ ಭೇದ ಭಾವನೆ ಇರೋದಿಲ್ವೋ ಅವರು ಎಂಥ ಸಮಯದಲ್ಲೇ ಇಷ್ಟಿ ಅಥವಾ ಯಾಗಗಳನ್ನ ಮಾಡಿದ್ರು ಅವ್ರಿಗೆ ಉತ್ತಮವಾದ ಫಲ ಸಿಗುತ್ತೆ. ಯಾರು ಕರ್ತೃತ್ವ ಭಾವನೆಯಿಂದ ಇಷ್ಟಿ ಅಥವಾ ಯಾಗಗಳನ್ನ ಮಾಡ್ತಾರೋ ಅವ್ರಿಗೆ ಕೃಷ್ಣ ಪಕ್ಷದಲ್ಲಿ ಮಾಡಿರೋ ಫಲನೇ ಸಿಗುತ್ತೆ ಅಂತ ಹೇಳಿ 13ನೇ ಮಂತ್ರದಲ್ಲೇ ಒಂದು ದಿನದಲ್ಲೇ ಪ್ರಜಾಪತಿಯನ್ನ ಯಾವ ರೀತಿ ಭಾವನೆ ಮಾಡ್ಬೇಕು ಅನ್ನೋದನ್ನ ಹೇಳಿದ್ರು. ಅಂದ್ರೆ ಹಗಲೊತ್ತೆ ಪ್ರಜಾಪತಿಯ ಸೂರ್ಯನ ರೂಪ, ರಾತ್ರಿಯೇ ಅವನ ರಯಿ ರೂಪ ಅಂತ ಹೇಳಿ, ಯಾರು ದಿನದಲ್ಲೇ ಯಾವ ರೀತಿ ನಡ್ಕೋಬೇಕು, ರಾತ್ರಿ ಹೊತ್ತು ಯಾವ ರೀತಿ ನಡ್ಕೊಂಡ್ರೆ ಬ್ರಹ್ಮಚರ್ಯ ಪಾಲನೆ ಮಾಡ್ದಂಗ್ ಆಗುತ್ತೆ, ಯಾರು ರಾತ್ರೌರತ್ಯ ಸಂಯುಜ್ಯಂತೆ ಆ ರೀತಿ ಶಾಸ್ತ್ರದಲ್ಲಿ ಹೇಳಿರೋ ರೀತಿ ರಾತ್ರಿಯ ಸಮಯದಲ್ಲೇ ಮಾತ್ರ ರತಿ ಜೊತೆ ಸಂಯುಜ್ಯಂತೆ ಅಂದ್ರೆ ಮೈಥುನ ಕ್ರಿಯೆಯನ್ನ ಯಾರು ಮಾಡ್ತಾರೋ ಅವರು ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡ್ದಂಗೆ ಅವರು ಕರ್ಮ ಮಾರ್ಗದಲ್ಲೇ ಇರೋಂಥವ್ರು ಆಗ್ತಾರೆ. ಅವ್ರಿಗೆ ಕರ್ಮ ಮಾರ್ಗದಲ್ಲಿ ಸಿಗುವಂತ ಉತ್ತಮ ಲೋಕಗಳು ಸಿಗುತ್ತೆ. ಈ ರೀತಿ ದಿನದವರೆಗೂ ಪ್ರಜಾಪತಿಯ ಸ್ವರೂಪವನ್ನ ವಿವರಿಸಿ ಆಮೇಲೆ ಅದೇ ಪ್ರಜಾಪತಿ ಸೂರ್ಯಚಂದ್ರನ ರೂಪವಾಗಿರುವಾಗ ತನ್ನ ಶಕ್ತಿಯನ್ನು ಆಹಾರಗಳಲ್ಲೇ ತುಂಬ್ತಾನೆ ಅಂತ. ಅವಾಗ ಏನಾಗುತ್ತೆ, ಆ ಆಹಾರವನ್ನ ತಿಂದ ಮನುಷ್ಯರು ಪ್ರಜೆಗಳನ್ನ ಸೃಷ್ಟಿ ಮಾಡಕ್ಕೆ ಶಕ್ತರಾಗ್ತಾರೆ ಅಂತ. ಅದರಿಂದ ಪ್ರಜಾಹ ಪ್ರಜಾಯಂತೆ ಇತಿ ಅನ್ನಂ ವೈ ಪ್ರಜಾಪತಿ, ಅನ್ನ ರೂಪವಾಗಿ ಪ್ರಜಾಪತಿ ಕಾಣಿಸ್ಕೊಂತಾನೆ, ಅಲ್ಲಿಂದ ಪ್ರಜೆಗಳ ಸೃಷ್ಟಿ ಆಗತ್ತೆ ಅಂತ ಹೇಳಿ ಇನ್ನ 15, 16ನೇ ಮಂತ್ರ ಇವತ್ತೇನ್ ನೋಡಿದ್ವಿ. ಕರ್ಮ ಮಾರ್ಗದಲ್ಲಿರೋರ್ಗೆ ಬ್ರಹ್ಮಲೋಕ, ದಕ್ಷಿಣಾಯನದಲ್ಲಿ ಸಿಗುವಂತ ಉತ್ತಮವಾದ ಲೋಕ ಇಲ್ಲಿ ಬ್ರಹ್ಮಲೋಕ ಅಂದ್ರೆ, ಉಪಾಸನ ಮಾರ್ಗದಲ್ಲಿರುವಂತವ್ರಿಗೆ ಉತ್ತರಾಯಣದಲ್ಲೇ ಸಿಗುವಂತ ಉತ್ತಮವಾದ ಪ್ರಜಾಪತಿ ಲೋಕ ಯಾವುದು, ವಿರಜಃ ಬ್ರಹ್ಮಲೋಕ, ಮತ್ತೆ ತಿರುಗಿ ಬರ್ದೇ ಇರೋಂತ ಬ್ರಹ್ಮಲೋಕ ಅವ್ರಿಗೆ ಸಿಗುತ್ತೆ ಅನ್ನೋದನ್ನ ನೋಡಿದ್ವಿ. ಇಲ್ಲಿಗೆ ಮೊದಲನೇ ಪ್ರಶ್ನೆ ಮುಗೀತು. ಇನ್ನ ಮುಂದಿನ ಸತಿ ಸೇರಿದಾಗ ನಾವು 2ನೇ ಪ್ರಶ್ನೆಯನ್ನ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ.